ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ತೊಗರಿ ಬೇಳೆ ಹಾಕಿ ಒಂದು ಕಡಲೆ ಸೊಪ್ಪನ್ನು ಮಾಡಾಕತ್ತೀನಿ. ಇದು ಕಡಲೆ ಸೊಪ್ಪನ್ನು ಬರೀ ತಾಳಿಸ್ತಿರ್ತಾರೆ. ಇದನ್ನ ಬೇಳೆ ಒಳಗೆ ಹಾಕಿ ಮಾಡೋದನ್ನು ನಾ ಇವತ್ತು ಪಲ್ಯ ಮಾಡಿ ತೋರ್ಸಾಕ್ತೇನೆ ರೀ. ಈಗ ಬೇಳೆ ಒಳಗೆ ಹಾಕಿದ್ರಂತ್ರ ಅದೊಂದು ಟೇಸ್ಟ್ ಬರ್ತೈತೆ ರೀ, ತಾಳ್ಸೋದೊಂದು ಬೇರೆ ಟೇಸ್ಟ್ ಬರ್ತೈತೆ. ಈ ಸೀಸನ್ದಾಗ ವೆರೈಟಿ ಪಲ್ಯ ಬಂದಿರ್ತೈತಲ್ರಿ ಇದು. ಇದನ್ನ ಮಾಡಿ ಯಾವ ಥರ ಮಾಡೋದು ತಿನ್ಬೇಕು ಅಂಥೇಳಿ ಈ ಥರನೂ ಒಂದು ಸಲ ಮಾಡೋಕೆ ಬರ್ತೈತೆ ಅಂಥೇಳಿ ನಾನು ನಿಮ್ಗೆ ತೋರಿಸ್ಕೊಡಾಕ್ತೇನೆ. ಕಡಲೆ ಸೊಪ್ಪನ್ನು ಬೇಳೆ ಒಳಗೆ ಹಾಕಿ ಅದಕ್ಕೆ ನಾನು ಒಂದು ಕಪ್ನಷ್ಟು ತೊಗರಿ ಬೇಳೆ ತೊಗೊಂಡನ್ರಿ. ಈಗ ಅದಕ್ಕೆ ಕಡಲೆ ಸೊಪ್ಪನ್ನೆಲ್ಲ ನಾನು ಸೋಸಿ ಮಾಡಿ ಎಲ್ಲ ಇಟ್ಕೊಂಡೇನೆ ತೊಳೆದು. ಈಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ತೊಗೊಂಡೈತ್ರಿ. ಅದು ನೋಡ್ರಿ ಒಂದಿಷ್ಟು ನಾನು ಹಸಿ ಖಾರ ತೊಗೊಂಡೇನಿ, ಬ್ಯಾಡಗಿ ಮೆಣಸಿನ್ಕಾಯ್ದು. ನೀವು ಬೇಕಿದ್ರೆ ಒಣ ಮೆಣಸಿನ್ಕಾಯ್ದು ಒಣ ಖಾರನೂ ತೊಗೊಬೋದು. ಈಗ ಬ್ಯಾಳೆಯನ್ನೆಲ್ಲ ನಾನು ತೊಳೆದು ಇಟ್ಕೊಂಡೇನಿ. ಪಲ್ಯ ಸೊಪ್ಪನ್ನು ಎಲ್ಲ ಸೋಸಿ ಇಟ್ಕೊಂಡೇನಿ. ಈಗ ಬ್ಯಾಳೆ ತೊಳೆದು ಒಂದು ಕುಕ್ಕರ್ನಾಗ ಹಾಕಿ ಅದನ್ನು ಇದು ಕಡಲೆ ಸೊಪ್ಪನ್ನು ಅದ್ರ ಮ್ಯಾಲೆ ಹಾಕಾಕ್ತಾನೆ. ಹಿಂಗೆ ಮ್ಯಾಲೆ ಹಾಕ್ಬೇಕ್ರಿ. ಅದಕ್ಕೆ ಒಂದು ಹಸಿ ಟೊಮಾಟೊ ಹಾಕ್ಕೊಂಡೆ ನಾನು, ಟೇಸ್ಟ್ ಬರ್ತೈತೆ ಅಂಥೇಳಿ. ಈಗ ನೋಡ್ರಿ ಇದನ್ನು ಮಾಡಿ ಇದನ್ನ ಒಂದು ವಿಸಲ್ ಮಾತ್ರ ಕುದಿಸ್ಕೋಬೇಕ್ರಿ. ಇವನ್ನೆಲ್ಲನೂ ಇದ್ರಕ್ಕೆ ಹಾಕೀನಿ ನಾನು ಕುಕ್ಕರಿಗೆ. ಈಗ ಒಂದು ವಿಸಲ್ ಕೂಗಿಸ್ತೀನಿ ನಾನು ಅದನ್ನ. ಈಗ ನೋಡ್ರಿ ಒಂದು ವಿಸಲ್ ಆಗೈತಿ. ನಿಮಗೆ ತೆಗೆದು ತೋರಿಸ್ನು, ಎರಡು ಬೆಂದಿರ್ತೈತಿ. ಈಗ ನೋಡ್ರಿ ಸೊಪ್ಪ ಮತ್ತು ಬ್ಯಾಳೆ ಎರಡು ಬೆಂದವ್ರಿ. ಇದನ್ನು ನಾವು ಏನು ಮಾಡ್ಬೇಕಂದ್ರೆ ಒಗ್ಗರಣೆ ಹಾಕೋಬೇಕ್ರಿ. ಇದು ಈ ಥರ ಮಾಡೋದ್ರಿಂತ ಕಡಲೆ ಪಲ್ಯ ಟೇಸ್ಟ್ ಬರ್ತದೆ. ಅದಕ್ಕೆ ನೀವು ಒಂದು ಸಲ ಮಾಡಿ ನೋಡ್ರಿ. ಈಗ ನೋಡ್ರಿ ಒಂದೆರಡು ಸ್ಪೂನ್ ನಾನು ಇದ್ರಾಗ ಎಣ್ಣೆ ಹಾಕ್ಕೊಂಡ ಅದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಈರುಳ್ಳಿನೂ ಎಲ್ಲ ಹಾಕ್ಕೊಳಕ್ತಾನೆ ರೀ. ಈಗ ನೋಡ್ರಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಂಡಿಂದ ಸ್ವಲ್ಪ ಅರ್ಶಿಣ ಪುಡಿನೂ ಹಾಕ್ಕೊಳಕ್ತೇನೆ ನಾನು. ಈಗ ಅರ್ಶಿಣ ಪುಡಿ ಹಾಕ್ಕೊಂಡಿಂದ ಅದು ಕುಕ್ಕರ್ನಾಗ ಒಂದು ವಿಸಲ ಆಗಿದ್ದನ್ನು ನಿಮಗೆ ತೋರ್ಸೇನೆ ನಾನು, ಬ್ಯಾಳೆ ಆಗಿದ್ದು. ಇದಕ್ಕೆ ನಾನು ಹಾಕೊಂಡ್ಬಿಡ್ತೀನಿ. ಸೊಪ್ಪು ಮತ್ತು ಬೇಳೆಯನ್ನು ಎರಡೂ ಕುದಿಸಿದ್ದನ್ನು ಇದಕ್ಕೆ ಹಾಕೊಂಡ್ಬಿಟ್ರೆ ಅದನ್ನು ಈಗ ನೋಡ್ರಿ ಇದಕ್ಕೆ ಹಾಕೊಂಡ್ಬಿಟ್ಟೇನಿ. ಸ್ವಲ್ಪ ನಾನೇನು ಖಾರ ಅಂತ ಹೇಳಿದ್ನಲ್ರದು ಹಸಿ ಖಾರ ಅದನ್ನ ಈಗ ಹಾಕ್ಕೊಳಕ್ತಾನೆ. ಬ್ಯಾಡಗಿ ಮೆಣಸಿನ್ಕಾಯಿನ ಕುಟ್ಟಿದ್ದಿದ್ದು ಅದನ್ನ ಹಾಕ್ಕೊಳಕ್ತಾನೆ. ಮತ್ತು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳಕ್ತಾನೆ. ನೀವು ಬೇಕಿದ್ದರೆ ಒಣ ಖಾರ ಇದ್ದರೂ ಹಾಕ್ಕೋಬೋದು, ಅಥವಾ ಹಸಿ ಮೆಣಸಿನ್ಕಾಯಿ ಕುಟ್ಟಿದ್ದಿದ್ರು ಹಾಕ್ಕೋಬೋದು. ಈಗ ನೋಡ್ರಿ ಕಡಲೆ ಸೊಪ್ಪನ್ನು ಮತ್ತು ಬೇಳೆ ಸೊಪ್ಪು ಖಾರ ಉಪ್ಪು ಎಲ್ಲವನ್ನು ನಾನು ಕುಡ್ಕೊಳ್ಳೋಂಥೇಳಿ ತಿರುಗಿಸಾಕತ್ತಾನೆ ರೀ. ನೋಡ್ರಿ ಹಿಂಗೆಲ್ಲ ಕಡೆನೂ ಅದನ್ನ ತಿರುಗಿಸಿ ಪಲ್ಯನ ಎಲ್ಲ ಕಡೆನೂ ತಿರುಗಿಸ್ಬೇಕ್ರಿ. ಈಗ ನೋಡ್ರಿ ಎಷ್ಟು ಚಂದ ಇದೆ, ಎಲ್ಲ ಕುಡ್ಕೊಳಕ್ತೈತಿ. ಈಗ ಅದು ಕೂಡ್ಲೆ ತಳೆನ ಒಂದಿಷ್ಟು ಮುಚ್ಚನ್ಕಿ ಮುಚ್ಚಿ ಒಂದು ಕುದಿ ಮಾತ್ರ ಕುದಿಸೋಣ್ರಿ ಅದನ್ನ. ಯಾಕಂದರೆ ಒಂದು ಸ್ವಲ್ಪ ನೀರು ಐತಲ್ರಿ, ಆ ನೀರೆಲ್ಲ ಹೋಗ್ಬೇಕು. ಒಂದು 5 ನಿಮಿಷ ನೋಡ್ರಿ ಈಗ ಕುದಿಯಾಕತ್ತೈತಲ್ರಿ. ಈಗ ಎಲ್ಲ ಕಡೆನೂ ಅದು ಮಿಕ್ಸ್ ಆತ್ರಿ. ಖಾರ ಉಪ್ಪು ಮತ್ತು ಸೊಪ್ಪು ಬ್ಯಾಳೆ ಎಲ್ಲ ಮಿಕ್ಸ್ ಆಗಿರ್ತೈತೆ ರೀ. ಈಗ ನಾವು ಏನು ಮಾಡೋದಂದ್ರೆ ನೀರು ಹೋಗಿಂದ ಅದನ್ನ ಸ್ಟವ್ ಆಫ್ ಮಾಡ್ಬೇಕು. ಈಗ ನೋಡ್ರಿ ಎಲ್ಲ ಕಡೆನೂ ಅದು ಬೆಂದ್ಬಿಟ್ಟೈತಿ. ಈಗ ಪಲ್ಯನೂ ರೆಡಿ ಆಗೈತಿ. ಈಗ ಇನ್ನೊಂದು ಸ್ವಲ್ಪ ಕುದೀತಲ್ಲ, ಸ್ಟವ್ ಆಫ್ ಮಾಡಿಬಿಡ್ರಿ, ನೀರೆಲ್ಲ ಹೋಗ್ಬಿಟ್ಟಿರ್ತಾವೆ. ಈಗ ನೋಡ್ರಿ ಈಗ ಪಲ್ಯ ರೆಡಿಯಾಗಿದ್ದಂಥ ಕಡಲೆ ಸೊಪ್ಪನ್ನು ಹಾಕಿ ಒಂದು ತೊಗರಿ ಬೇಳೆಯಲ್ಲೇ ಮಾಡಿದಂಥ ಒಂದು ಪಲ್ಯ ರೆಡಿ ಆಗೈತಿ. ಈಗ ಇದೇ ಥರ ನೀವು ಮಾಡಿ ನೋಡ್ರಿ. ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ಈಗ ನೋಡ್ರಿ ಇದಷ್ಟು ಮಿಕ್ಸ್ ಆಗೈತಿ. ಇದನ್ನ ನಾನು ಸರ್ವ್ ಮಾಡಿ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತೇಳಿ. ಇದಕ್ಕೆಲ್ಲ ಹಾಕ್ಕೊಳಕ್ತಾನೆ ನಾನು. ಕಡಲೆ ಪಲ್ಯ ಭಾರಿ ಆಗಿರ್ತೈತಿ. ಇದೊಂದು ಸಲ ರೊಟ್ಟಿ ಒಳಗೆ ಚಪಾತಿ ಒಳಗೆ ಈ ಕಟ್ಟಿ ರೊಟ್ಟಿ ಒಳಗೆ ಭಾಳ ಬೆಸ್ಟ್ ಹತ್ತತ್ರಿ ಇದು. ಅದಕ್ಕೆ ನೀವು ಒಂದು ಸಲ ಈ ಕಡಲೆ ಸೊಪ್ಪು ಇತ್ತಂದ್ರೆ ಹೀಗೂ ಒಂದು ಸಲ ಮಾಡಿ ನೋಡ್ರಿ. ಈಗ ಎಲ್ಲ ಇದು ಬೇಳೆ ಒಳಗೆ ಹಾಕಿದ್ರಂತ ಭಾಳ ಮಸ್ತಾಗಿರ್ತೈತಿ. ತಾಳ್ಸಿದ್ರೂ ಒಂದು ಟೇಸ್ಟ್ ಬಂದಿರ್ತೈತಿ, ಬೇಳೆ ಒಳಗೆ ಹಾಕಿದ್ದೂ ಒಂದು ಟೇಸ್ಟ್ ಬಂದಿರ್ತೈತಿ. ಈಗ ನೋಡ್ರಿ ನಾ ಇದಕ್ಕೆಲ್ಲ ಹಾಕಿ ನಿಮಗೆ ತೋರ್ಸಾಕ್ತೀನಿ. ನೋಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ.